ಸೇವೆ ವಿಜ್ಞಾನದ ಪ್ರಯೋಗಗಳ ಘಟ್ಟ. ಈ ವಿಜ್ಞಾನ ಪ್ರಯೋಗಗಳನ್ನು ಮಾಡಿ ತೋರಿಸಲಿಕ್ಕೆ ಇಬ್ಬರು ಅಧ್ಯಾಪಕರು ಬರ್ತಾ ಇದ್ದಾರೆ. ಡಾಕ್ಟರ್ ನವೀನ್ ಕುಮಾರ್ ಆರ್ಯು ಹಾಗೂ ಶ್ರೀ ಹರೀಶ್ ರಾಜ್ ಅರಸ್ ಅವರು. ನಮ್ಮೆಲ್ಲರ ಪರವಾಗಿ ಇಬ್ಬರು ತಜ್ಞರನ್ನು ಸ್ವಾಗತಿಸೋಣ. ಸ್ವಾಗತ ಸರ್. ನಮಸ್ತೆ ಸರ್. ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ಪ್ರಯೋಗ ಮಾಡಿ ತೋರಿಸ್ತಾ ಇದ್ದೀರಿ? ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಆಧಾರ ಸ್ತಂಭ ಇದೆ. ಆಧಾರ ಸ್ತಂಭಕ್ಕೆ 2 ತಾಮ್ರದ ಉಂಗುರಗಳನ್ನು ಜೋಡಿಸಿದ್ದೀನಿ, ತಂತಿಯ ಉಂಗುರಗಳನ್ನು. ಸೊ ಇಲ್ಲಿ ಒಂದು ಬ್ರೇಕ್ ಆಗಿದೆ, ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸೂಕ್ಷ್ಮವಾಗಿ ನೋಡಿದ್ರೆ ಸರ್, ಇಲ್ಲಿ ಸೂಕ್ಷ್ಮವಾಗಿ ನೋಡಿದ್ರೆ ಸೊ ಇಲ್ಲಿ ಬ್ರೇಕ್ ಆಗಿದೆ, ಕಾಣಿಸ್ತಾ ಇಲ್ಲ. ಬಟ್ ಇದು ಸಾಲ್ಟ್ ಮಾಡಿದ್ದೀನಿ, ಕಾಣಿಸ್ತಾ ಇದೆಯಾ ಈ ಕಡೆ. ಸೊ ಇದು ಹಾಗಾದರೆ ಇದು ತೆರೆದ ಉಂಗುರ, ಇದು ಪೂರ್ಣ ಉಂಗುರ, ಅಂದರೆ ಕ್ಲೋಸ್ ಆಗಿದೆ. ಸೊ ಈಗ ನಾನು ಈ ಒಂದು ಪ್ರಬಲ ಕಾಂತವನ್ನು ಬಳಸ್ಕೊಂಡು ಸೊ ಒಂದು ಬದಲಾವಣೆಯನ್ನು ಮಾಡ್ತೀನಿ. ಸೊ ಯಾವ ರೀತಿಯ ಬದಲಾವಣೆ ಆಗುತ್ತೆ ಅಂತ ನೋಡೋಣ. ನೋಡಿ, ನೋಡ್ತಾ ಇದ್ದೀರಿ ಕಾಂತವನ್ನು. ಇನ್ನೂ ಸ್ವಲ್ಪ ಆ ಕಡೆ ಬಂದು ಮಾಡಿ. ಈಗ ಮಾಡಿ. ಓಕೆ, ಅಲ್ಲಲ್ಲ, ಹಾಗೆ ಮಾಡಿ ಮಾಡಿ. ನೋಡ್ತಾ ಇದ್ದೀರಿ, ನಾನು ಕಾಂತವನ್ನು ಹಿಂದಕ್ಕೆ ಮುಂದಕ್ಕೆ ಅಂದರೆ ಫೋರ್ತ್ ಅಂಡ್ ಬ್ಯಾಕ್ ಮೂಮೆಂಟ್ ಮಾಡಿದಾಗ ವಿಚಲನೆ ಉಂಟಾಗೋದಿಲ್ಲ ಅಲ್ಲಿ ತಾಮ್ರದ ಉಂಗುರದಲ್ಲಿ. ಅದೇ ಈ ಭಾಗದಲ್ಲಿ ಮಾಡಿದಾಗ ಚಲನೆ ಉಂಟಾಗುತ್ತೆ. ಒನ್ಸ್ ಅಗೇನ್ ರಿಪೀಟಿವ್. ಸೊ ನಾವೇನಾದರೂ ಮ್ಯಾಗ್ನೆಟನ್ನು ತೆಗೆದುಕೊಂಡು ಪ್ರಬಲ ಕಾಂತವನ್ನು ಓಪನ್ ರಿಂಗ್ ಏನಿದೆ ಆ ಓಪನ್ ರಿಂಗಲ್ಲಿ ಬ್ಯಾಕ್ ಮತ್ತು ಫೋರ್ತಲ್ಲಿ ಮೂಮೆಂಟ್ ಮಾಡಿದಾಗ ದೇರ್ ಇಸ್ ನೋ ಚೇಂಜ್ ಇನ್ ದ ಕಾಪರ್ ರಿಂಗ್, ಯಾವುದ್ರಾಗೆ ಓಪನಲ್ಲಿ. ಸೊ ಈಗ ಅದೇ ಪ್ರಯೋಗವನ್ನು ಕ್ಲೋಸ್ಡ್ ರಿಂಗಲ್ಲಿ ಮಾಡಿದಾಗ ಸೊ ಏನಾಗ್ತಾ ಇದೆ, ಸ್ವಲ್ಪ ಚೇಂಜಸ್ ಆಗ್ತಾ ಇದೆ. ಪ್ರಶ್ನೆಯನ್ನು ಕೇಳೋಕೆ ಮೊದಲನೇ ಬಜರ್ ಹೊತ್ಬಿಟ್ಟಿದ್ದಾರೆ. ಏನು ಉತ್ತರ ಕೊಡ್ತಾರೆ ನೋಡೋಣ. ಮೈಸೂರು ತಂಡ. ಸರ್, ನೀವು ಓಪನ್ ಆಗಿರೋ ರಿಂಗ್ ಒಳಗಡೆ ಅದನ್ನ ಹಾಕ್ದಾಗ ಸರ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗುತ್ತೆ ಸ್ವಲ್ಪ, ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. ಆದ್ರೆ ಅದು ಓಪನ್ ಸರ್ಕ್ಯೂಟ್ ಇರೋದ್ರಿಂದ ಅದು ಮ್ಯಾಗ್ನೆಟಿಕ್ ಆಗಿ ಕೆಲಸ ಮಾಡಲ್ಲ. ಓಕೆ ಸರ್, ಆದ್ರೆ ಈ ಕ್ಲೋಸ್ಡ್ ರಿಂಗ್ ಅಲ್ಲಿ ಜನರೇಟ್ ಆಗುತ್ತೆ, ಮತ್ತೆ ಅದು ಕ್ಲೋಸ್ ಇರೋದ್ರಿಂದ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ವರ್ಕ್ ಆಗುತ್ತೆ. ಹೇಗೆ ವರ್ಕ್ ಆಗುತ್ತೆ ಸರ್? ಅಂದ್ರೆ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಆದಾಗ ನೀವು ಎಳ್ದಾಗ ವಾಪಸ್ ಬರುತ್ತೆ ಸರ್ ನಿಮ್ಮ ಜೊತೆನೇ ಅದು. ಮತ್ತೆ ಇನ್ನೊಂದು ಸ್ವಲ್ಪ ಪ್ರಶ್ನೆ. ಬಳ್ಳಾರಿ ತಂಡಕ್ಕೆ ಪ್ರಶ್ನೆ ಕೇಳಬೇಕಾ? ಪ್ರಶ್ನೆಯನ್ನು ಕೇಳೋಣ. ಮುಚ್ಚಿದ ಉಂಗುರ ಚಲಿಸುವುದಕ್ಕೆ ವೈಜ್ಞಾನಿಕ ಕಾರಣವನ್ನು ತಿಳಿಸಿ. ಸರ್, ಮುಚ್ಚಿದ ಉಂಗುರದಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ ಸರ್. ಎಲೆಕ್ಟ್ರಾನ್ಸ್ ಯಾವಾಗಲೂ ಮೂವ್ ಆಗ್ತಿರುತ್ತೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದೇ ಇರುತ್ತೆ ಸರ್. ನೀವು ಮ್ಯಾಗ್ನೆಟಿಕ್ ಫೀಲ್ಡು ಮತ್ತು ಆ ಎಲೆಕ್ಟ್ರಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆದಾಗ ಅವು ಮೋಷನ್ ಆಗುತ್ತೆ ಸರ್. ಮತ್ತೆ ತಪ್ಪಾಗಿದೆ ಉತ್ತರ. ಇನ್ನೊಂದ್ಸಲ ಮೈಸೂರು ಅವ್ರನ್ನ ಕೇಳಬಹುದಾ? ಕೇಳಬಹುದು, ಖಂಡಿತ. ಮೈಸೂರು ತಾವು ಒಂದ್ಸಲ ಪ್ರಯತ್ನಿಸಿ. ಬಳ್ಳಾರಿ ತಾವು ಒಂದ್ಸಲ ಮತ್ತಷ್ಟು ಅರ್ಥವಾಗೋ ಹಾಗೆ ತತ್ವವನ್ನು ತಿಳಿಸಿ. ಮೈಸೂರು ತಂಡ ಮತ್ತೊಂದು ಸರಿ ಬೇಕಾದರೂ ಹೇಳ್ತೀನಿ, ಭಾಳ ಸುಲಭವಾಗಿದೆ, ಸ್ವಲ್ಪ ಹತ್ರ ಬಂದಿದ್ದೀರಿ. ಸೊ ಓಪನ್ ರಿಂಗಲ್ಲಿ ಯಾವುದೇ ರೀತಿಯ ಚಲನೆ ಆಗ್ತಾ ಇಲ್ಲ, ಇದರಲ್ಲಿ ಚಲನೆ ಆಗ್ತಾ ಇದೆ. ಮೈಸೂರು ಅಂದರೆ ಹಿಂದಕ್ಕೂ ಮುಂದಕ್ಕೂ ಹೋಗ್ತಾ ಇದೆ ರಿಂಗು, ಹೌದಾ ಇಲ್ಲ? ಸ್ವಲ್ಪ ಹಿಡಿಯೋದು ಮತ್ತೆ ಮೂವ್ ಆಗೋದು, ಆ ಥರ ಆಗ್ತಾ ಇದೆ. ಮೈಸೂರು ಬಂದಿದ್ದೀರಿ. ಸರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇಂಡಕ್ಷನ್ ಇನ್ನು ಸ್ವಲ್ಪ ಮುಂದಕ್ಕೆ ಕರೆಕ್ಟಾಗಿ ಬರಬೇಕು. ಹತ್ರ ಬಂದಿದ್ದೀರಿ. ಬಳ್ಳಾರಿ ಉತ್ತರ ಕೊಡ್ತಾ ಇಲ್ಲ. ಸರಿಯಾದ ಉತ್ತರವನ್ನು ನೋಡಿಬಿಡೋಣ. ವಿದ್ಯುತ್ ಪ್ರವಾಹದಿಂದ ಕಾಂತಕ್ಷೇತ್ರ ಹಾಗೂ ಕಾಂತದ ನಡುವಿನ ಆಕರ್ಷಣ ಮತ್ತು ವಿಕರ್ಷಣ ಬಲ. ಯಾರಿಗಾದ್ರೂ ಕೊಡಬಹುದಾ? ಹತ್ರಕ್ಕೆ ಬಂದವ್ರಿಗೆ ಯಾರಿಗೂ ಇಲ್ವಾ? ಯಾರಿಗೂ ಇಲ್ಲ ಸರ್, ಯಾರಿಗೂ ಇಲ್ಲ. ಈ ಆಯಸ್ಟೆಡ್ ಹೇಳ್ದಂಗೆ ಮಕ್ಕಳು ಹೇಳಿದ್ರು. ಸೊ ವಿದ್ಯುತ್ ಪ್ರವಾಹ ವಾಹಕ ತಂತಿಯಲ್ಲಿ ಅಥವಾ ಕಂಡಕ್ಟರ್ಲಿ ಉಂಟಾದಾಗ ಅದ್ರ ಸುತ್ತ ಕಾಂತಕ್ಷೇತ್ರ ಉಂಟಾಗೋದು ಸಹಜ. ಇಲ್ಲಿ ಕಾಂತಕ್ಷೇತ್ರದಲ್ಲಿ ಏನಾಗುತ್ತೆ, ಹಿಂದಕ್ಕೆ ಮತ್ತು ಮುಂದಕ್ಕೆ ಆಗಿದಾಗ ಕಾಂತಕ್ಷೇತ್ರದ ಧ್ರುವಗಳಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಸೊ ಕೆಲವೊಂದು ಸರಿ ಅದು ನಿರಂತರವಾಗಿ ಅದು ಸೊ ದಕ್ಷಿಣ ಮತ್ತು ಉತ್ತರ ಎಕ್ಸ್ಚೇಂಜ್ ಆದಾಗ ಒಂದು ಕಡೆ ಆಕರ್ಷಣೆ ಆಗುತ್ತೆ, ಮತ್ತಿನ್ನೊಂದು ಕಡೆ ವಿಕರ್ಷಣೆ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ಇದು ಕಾರ್ಯ ಮಾಡುತ್ತೆ. ಈಗ ಬಹುಮಾನ ವಿತರಣೆಯ ಸಂದರ್ಭ. ಮೊದಲ ಸೆಮಿಫೈನಲಲ್ಲಿ ವಿಜೇತರಿಗೆ ಬಹುಮಾನವನ್ನು ನೀಡೋದಕ್ಕೆ ಬಂದಿದ್ದಾರೆ ಶ್ರೀ ಟಿ ಜಿ ಕೃಷ್ಣಮೂರ್ತಿ ರಾಜ್ ಅರಸ್ ಅವರು.
ರಾಜ್ಯ ಸಹ ಸಂಯೋಜಕರು ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆ ಕರಾವೀಪ ಹಾಗೂ ಶ್ರೀ ದೊಡ್ಡಬಸಪ್ಪ ಬಿ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು. ಆ ಗಣ್ಯರನ್ನು ಇಬ್ಬರನ್ನು ಸ್ವಾಗತಿಸ್ತಾ ಇದ್ದೇವೆ. ಮೊದಲು ಬಹುಮಾನವನ್ನು ಬಳ್ಳಾರಿ ತಂಡಕ್ಕೆ ಕೊಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಬಳ್ಳಾರಿ ತಂಡ ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ 2 ಸ್ಮರಣಿಕೆಗಳನ್ನು ಸ್ವೀಕರಿಸಬೇಕು. ಹಾಗೆಯೇ 2 ಪ್ರಮಾಣ ಪತ್ರಗಳನ್ನು ತಮಗೆ ಕೊಡ್ತಾ ಇದ್ದೇವೆ. 60 ಅಂಕಗಳನ್ನು ಗಳಿಸಿದ್ದಾರೆ ಬಳ್ಳಾರಿ ತಂಡದ ವಿದ್ಯಾರ್ಥಿಗಳು. ಈಗ ಮೈಸೂರು ತಂಡದ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಒಟ್ಟು 80 ಅಂಕಗಳನ್ನು ಗಳಿಸಿದ್ದಾರೆ. ಅವರಿಗೆ ಪುಸ್ತಕಗಳನ್ನು ಕೊಟ್ಟು ಬಿಡೋಣ. ಮೈಸೂರು ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಮೈಸೂರು ತಂಡಕ್ಕೆ? ಮೈಸೂರು ತಂಡ ಫೈನಲ್ ಹಂತವನ್ನು ಪ್ರವೇಶಿಸಿದೆ. ಅಭಿನಂದನೆಗಳು ತಮಗೆ. ಫೈನಲಲ್ಲಿ ಭೇಟಿಯಾಗೋಣ. ಮತ್ತೆ ನೀವು ಭೇಟಿಯಾಗೋಣ ಫೈನಲಲ್ಲಿ. ನಮಸ್ಕಾರ.